ಸರ್ ಮೈಕ್ರೋ ಫೈನಾನ್ಸ್ ಎಚ್ಚರಿಕೆ ಕೊಟ್ಟಿದ್ರೆ ಸರ್, ಆದ್ರೂ ಕೆಲವು ಕಡೆ ವರದಿ ಆಗ್ತಿದ್ದಾವೆ ಸರ್. ನೀವು ನೆನ್ನೆಲ್ಲ ಅಷ್ಟು ಎಚ್ಚರಿಕೆ ಕೊಟ್ಟಿದ್ರೆ ಸರ್. ಅವರು ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದ್ದೀವಿ. DC ಆಫೀಸ್ಗಳು ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮಿಡಿಯೇಟಾಗಿ ಕ್ರಮ ತಗೊಳ್ಳೋಕೆ ಹೇಳಿದ್ದೀನಿ. 5 ಲಕ್ಷ ವಾಪಸ್ ಮಾಡಿದ್ದಾರೆ ಸರ್. ಪ್ಲೇಯರ್ಗಳಿಗೆ 5 ಲಕ್ಷ ಕೊಟ್ಟಿದ್ರಲ್ಲ ಸರ್, ಅವರು ವಾಪಸ್ ಮಾಡಿದ್ದಾರೆ ಸರ್. ಹೆಚ್ಚಿನ ಹಣ ಕೊಡಬೇಕು. ರಿಪಬ್ಲಿಕ್ ಡೇ ಅನ್ನು ನಾವು ಆಚರಿಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಈ ಗಣರಾಜ್ಯದ 76ನೇ ವರ್ಷ ಬಹಳ ಮಹತ್ವದ ಕಾರಣ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥದ್ದು ಮತ್ತು ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಆದರೆ ಕಾರಣಾಂತರದಿಂದ ಇತ್ತೀಚೆಗೆ ಸಂವಿಧಾನದ ಎಲ್ಲ ಮೌಲ್ಯಗಳನ್ನು ಈ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಅದನ್ನು ಮೂಲೆಗೆ ಮಾಡ್ತಾ ಇದೆ. ಇದನ್ನು ನಾಗರಿಕರಿಗೆ ಸಿಗ್ತಕ್ಕಂಥ ಹಕ್ಕುಗಳು, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಿಗ್ತಕ್ಕಂಥ ಸ್ವಾತಂತ್ರ್ಯ, ಇದು ಎಲ್ಲ ಒಂದು ಮೊಟಕುಗೊಳ್ತಾ ಇದೆ. ಬಹಳ ಜನರಿಗೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮತ್ತು ಸಂವಿಧಾನವನ್ನು ಆಚರಣೆಗೆ ಬಂದ ಮೇಲೆ ನಮ್ಮೆಲ್ಲರಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನಗಳನ್ನು ಸಿಗ್ತಾ ಇದೆ. ಇಲ್ಲದ್ರೆ ಮೊದಲೇ ಯಾರೂ ಕೇಳ್ತಾ ಇರಲಿಲ್ಲ. ಇವತ್ತು ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಬಂದು ಜನ ಅಧಿಕಾರಗೋಸ್ಕರ ಮತವನ್ನು ಕೇಳ್ತಾರೆ. ಇದು ಯಾರ ಕೊಡುಗೆ? ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಕೊಡುಗೆ. ಈ ಕೊಡುಗೆ ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಇವತ್ತು ಈ ದೇಶವನ್ನು ಸ್ವತಂತ್ರವಾಗಿ ಉಳಿಸಿದ್ದೇವೆ ಮತ್ತು ಈ ದೇಶದ ಐಕ್ಯತೆಗಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಆದರೆ ಇತ್ತೀಚೆಗೆ ಬಹಳ ದುಃಖದ ಸಂಗತಿ ಅಂದರೆ ನಮ್ಮ ದೇಶದ ಪ್ರಮುಖ ನಾಯಕರು, ಅದರಲ್ಲಿ ನಮ್ಮ ಅಮಿತ್ ಶಾ ಅಂತವರು ಈ ಒಂದು ಸಂವಿಧಾನಕ್ಕೆ ಹೀಯಾಳಿಸ್ತಕ್ಕಂಥದ್ದು, ಸಂವಿಧಾನದ ಏನು ಸಂವಿಧಾನವನ್ನು ಬರೆದು ದೇಶಕ್ಕೆ ಒಪ್ಪಿಸಿದ್ದಾರೋ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು, ಅವರನ್ನು ಅವಗಾಹ ತೋರಿಸ್ತಕ್ಕಂಥದ್ದು ಶಾ ಮಾಡ್ತಾ ಇದ್ದಾರೆ. ನಾನು ಪಾರ್ಲಿಮೆಂಟ್ನಲ್ಲಿದ್ದೆ, ನಮ್ಮ ಸದನದಲ್ಲೇ ಅವ್ರು ಹೇಳಿದರು, ನೀವು ಪ್ರತಿಯೊಂದು ಮಾತಿಗೆ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ರಿ, ನೀವು ಅದನ್ನೇ ದೇವರ ಹೆಸರು ತಗೊಂಡು ಹೇಳಿದ್ರೆ 7 ಜನ್ಮದಲ್ಲಿ ನಿಮಗೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿದ್ರು. ಅದು ಈ ನರಕದಲ್ಲಿ ಇಟ್ಟಂತ ಜನ ಈ ದೇಶಕ್ಕೆ ಸ್ವಾತಂತ್ರ್ಯನೂ ಕೂಡ ಕೊಡ್ಸಕ್ಕೆ ಇವ್ರ ಕೈಯಿಂದ ಆಗಿಲ್ಲ. ಯಾವ ಕೆಲಸನೂ ಕೂಡ ಇವರು ದೇಶಕ್ಕಾಗಿ ಒಳ್ಳೆಯದಾಗಿ ಮಾಡಿಲ್ಲ. ಅದು ದೃಷ್ಟಿಯಿಂದಾಗಲಿ ಸಾಮಾಜಿಕ ದೃಷ್ಟಿಯಿಂದ. ಮೋದಿಯವರ ಭಾಷಣವನ್ನು ಕೇಳಿದೆ. ಅವ್ರು ಹೇಳಿದ್ರು, ಈ ದೇಶಕ್ಕೆ ನಾನು ಆರ್ಥಿಕವಾಗಿ 3ನೇ ಸ್ಥಾನ ಕೊಡಿಸ್ತಾ ಇದ್ದೇನೆ, ಅಷ್ಟು ಬಲಶಾಲಿ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಆದರೆ ಇನ್ನೂ ಅದು 5ನೇ ಸ್ಥಾನ ಬಿಟ್ಟು ಮುಂದಕ್ಕೆ ಹೋಗಲಿಲ್ಲ. ಬಹಳ ಕಷ್ಟಪಟ್ಟು ನಮ್ಮ ಕಾಲದಲ್ಲಿ ಅಂದರೆ UPA ಸರ್ಕಾರ ಕಾಲದಲ್ಲಿ ಏನು 4ನೇ ಸ್ಥಾನದಲ್ಲಿತ್ತು, ಈಗ ಅದೇ ರೀತಿಯಾಗಿ ಆ ಒಂದು 4ನೇ
ಈ ಸ್ಥಾನಕ್ಕೂ ಕೂಡ ಇವತ್ತು ಬರಕ್ಕಾಗ್ತಾ ಇದೆ. ಆದ್ರೆ ಹೇಳ್ಕೊಳ್ತಾರೆ, ಅಂಕೆ ಸಂಖ್ಯೆಯನ್ನು ನೋಡಿದಾಗ ಗೊತ್ತಾಗ್ತದೆ ಅವರಿಗೆ. ಆದರೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ನಿಜವಾಗ್ಲೂ ಎಲ್ಲ ಪ್ರಜೆಗಳನ್ನ ಹೀನಾಯವಾಗಿ ನೋಡ್ತಾ ಇದೆ. ಅತಿ ಶ್ರೀಮಂತರಿಗೆ ಮತ್ತು ಅತ್ಯಂತ ಪ್ರಭಾವಿ ವ್ಯಕ್ತಿಗಳಿಗೆ ಸರ್ಕಾರ ಅವರಿಗೆ ಹೆಚ್ಚಿನ ಸೌಲಭ್ಯವನ್ನ ಕೊಡ್ತಾ ಇದೆ, ಬಡವರಿಗೆ ಮತ್ತೆ ಕಡಿಗಾಣಿಸ್ತಾ ಇದೆ. ಏನು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು, ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ಈ ದೇಶಕ್ಕಾಗಿ ಮಾಡಿದ್ರು, ಆ ಕೆಲಸವನ್ನ ಮೋದಿ ಆಗಲಿ ಅವರ ಜೊತೆಯಲ್ಲಿರ್ತಕ್ಕಂಥ BJP ಅಥವಾ RSS ಜನ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ನಾನು ನಾಳೆ ಇಂದೋರ್ಗೆ ಹೋಗ್ತಾ ಇದ್ದೇನೆ. ಅಲ್ಲಿ ದೊಡ್ಡ ಸಭೆ ಇದೆ, ಎಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳಿದ್ರು. ಕ್ಯಾಂಟೋನ್ಮೆಂಟ್ನಲ್ಲಿ ಸುಮಾರು ಲಕ್ಷಾಂತರ ಜನ ಅಲ್ಲಿ ಸೇರೋರಿದ್ದಾರೆ. ಅಲ್ಲಿ ನಾವು ಅವರ ಹುಟ್ಟ ಊರಲ್ಲಿ ಒಂದು ದೊಡ್ಡ ಸಭೆ ಮಾಡಿ ಮೋದಿಯವರು ಮತ್ತು ಶಾ ಅವರು ಏನು ದೇಶಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಮತ್ತು ಈ ದೇಶದ ಸ್ವಾತಂತ್ರ್ಯಕ್ಕೆ ಯಾವ ರೀತಿಯ ಧಕ್ಕೆ ಕೊಡ್ತಾ ಇದ್ದಾರೆ, ನಮ್ಮ ಲೀಡರ್ಗಳನ್ನ ಯಾವ ರೀತಿಯಾಗಿ ಅವಮಾನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ 76ನೇ ವರ್ಷದ ಈ ನಮ್ಮ ಗಣರಾಜ್ಯೋತ್ಸವ ಶುಭಾಶಯ. ಇವತ್ತು ನಮ್ಮೆಲ್ಲರ ಪುಣ್ಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎರಡನೇ ಬಾರಿಗೆ ಬಂದು ಈ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ACC ಅಧ್ಯಕ್ಷರಾದ ನಮ್ಮ ರಾಷ್ಟ್ರಧ್ವಜ ಆಚರಣೆಯನ್ನು ಮಾಡಿದ್ದಾರೆ. ಇವತ್ತು ಕೂಡ ನಮ್ಮ ಸಂವಿಧಾನವನ್ನ ಅನುಷ್ಠಾನ ತಂದಂತ ಒಂದು ಪವಿತ್ರವಾದಂತ ಇವತ್ತು ಒಕ್ಕೂಟದ ವ್ಯವಸ್ಥೆ ಜಾರಿಯಾದಂಥ ದಿನ. ಎಲ್ಲ ಧರ್ಮ, ಭಾಷೆ, ಜಾತಿ ಒಂದೇ ಅನ್ನೋದನ್ನ ಸಾರದಂತ ಈ ಪವಿತ್ರವಾದಂಥ ದಿನ. ನಮ್ಮೆಲ್ಲರಿಗೂ ಉಸಿರು ಹಾಡಲಿಕ್ಕೆ ಗಾಳಿ ಏನ್ ಬೇಕೋ ಹಂಗೆ ನಮ್ಮೆಲ್ಲರೂ ಕೂಡ ಬದುಕಲಿಕ್ಕೆ ಸಂವಿಧಾನ, ಆ ಸಂವಿಧಾನವನ್ನ ಕೊಟ್ಟದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಧಾನಮಂತ್ರಿಯ ನಾಯಕತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಜವಾಬ್ದಾರಿಯನ್ನು ಕೊಟ್ಟು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಪವಿತ್ರವಾದಂತ ದಿನ. ನಾವೆಲ್ಲ ಆ ಸಂವಿಧಾನವನ್ನ ಇವತ್ತು ಅರ್ಪಿಸಿಕೊಂಡಂತ ದಿನ. ಸಂವಿಧಾನ ಇಲ್ಲ ಅಂದಿದ್ರೆ ಈ ದೇಶಕ್ಕೆ ನಾವೇನೋ ಆತ್ಮ ಅಂತ ನಾವು ಕರಿತೀವಿ, ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ಮನಸ್ಸಿಗೆ, ಹಂಗೆ ಇವತ್ತು ಇರ್ತಿರ್ಲಿಲ್ಲ. ಈ ಸ್ವಾಭಿಮಾನವನ್ನು ಕೂಡ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಈ ಸಂವಿಧಾನದ ಪ್ರತಿಯೊಂದು ಪೀಠಿಕೆಯಲ್ಲಿ ಜೊತೆಯಲ್ಲಿ ಏನು ಒಂದು ಆಚರಣೆ ವಿಚಾರದಲ್ಲಿ ಇದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ 100 ವರ್ಷದ ಏನು ನಾವು ಸಂಭ್ರಮ ಆಚರಣೆ ಮಾಡಿದ್ವಿ. ಈ ಆಚರಣೆಗೆ
ಎಸಿಸಿ ಅಧ್ಯಕ್ಷರು ಈಗಾಗಲೇ ಬೆಳಗ್ಗೆ ಹೇಳಿದ್ದಾರೆ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ, ಈ ಮೂರನ್ನ ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ. ಗಾಂಧೀಜಿಯವರ ತತ್ವ, ಆದರ್ಶ, ನಾಯಕತ್ವ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ, ಇದನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ಬೇಕು. ಅದೇ ರೀತಿ ಇವತ್ತು ಏನು ನಮ್ಮ ಸಂವಿಧಾನಕ್ಕೆ, ಯಾರ ಸಂವಿಧಾನವನ್ನು ನಾವು ರಚನೆ ಮಾಡೋದು, ಏತಕ್ಕೋಸ್ಕರ ರಚನೆ ಮಾಡೋದು, ಸಾಮಾಜಿಕ ನ್ಯಾಯಕ್ಕೋಸ್ಕರ, ಬರೀ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತೇಳಿ ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡಬೇಕಾದ್ರೆ ಎಲ್ಲೂ ಹೇಳಿಲ್ಲ. ಸಾಮಾಜಿಕವಾದಂತ ನ್ಯಾಯವನ್ನ ಕೊಡಬೇಕು, ಎಲ್ಲರೂ ಕೂಡ ಸಮಾನತೆಯ ಧೋರಣೆಯನ್ನ ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಈಗೇನು ಅವರ ಚರ್ಚೆ ನಡೆದಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಮಾತಾಡಿದಂತ ಕೊನೆಯ ದಿನದ ಭಾಷಣಗಳು ಇವೆಲ್ಲ ಕೂಡ ಯಾಕೆ ಈ ಸಂವಿಧಾನ ಈ ದೇಶಕ್ಕೆ ಅವಶ್ಯಕತೆ ಇತ್ತು ಅನ್ನೋದನ್ನ ಅವರು ಎತ್ತಿ ತೋರಿಸಿದ್ದಾರೆ. ಇಡೀ ಪ್ರಪಂಚದ ಅನೇಕ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ನಮ್ಮ ಸಂವಿಧಾನವನ್ನು ಕೂಡ ತೆಗೆದುಕೊಂಡು ಭಾರತದ ಸಂವಿಧಾನನೇ ಬಹಳ ಶ್ರೇಷ್ಠವಾದಂತಹ ಸಂವಿಧಾನ ಅಂತ ಹೇಳಿ ಇವತ್ತು ಅವರು ತಿಳಿಸಿದ್ದಾರೆ. ನಾವು ಆರ್ಟಿಕಲ್ 14-18 ಬಗ್ಗೆ ನಾವು ಮಾತಾಡ್ತೇವೆ ಸಂವಿಧಾನದಲ್ಲಿ, ಅಲ್ಲೂ ಕೂಡ ಇವತ್ತು ಸಮಾನತೆನೇ ಆ ಆರ್ಟಿಕಲ್ ನಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರ. ಕಾನೂನು ಕೂಡ ಎಲ್ಲರೂ ಕೂಡ ಒಂದೇ. ಸೊ ಅದರಿಂದ ಇದನ್ನ ಬರೀ ದಾಖಲೆಗಳನ್ನ ಇಟ್ಕೊಂಡು ಪುಸ್ತಕ ಅಂತ ಅಂದ್ಬಿಟ್ಟು ನಾವು ಮಾತಾಡೋ ವಿಚಾರ ಅಲ್ಲ. ನಮ್ಮ ಬದುಕಿನಲ್ಲೇ ನಾವು ಸಾಧನೆಯನ್ನ ಮಾಡಿಕೊಳ್ಳಿಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಗೌರವ, ಸಮಾಜದ ಗೌರವ, ದೇಶದ ಗೌರವ ಯಾವ ರೀತಿ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಇವತ್ತು ಅಂಬೇಡ್ಕರ್ ಅವರು ಪ್ರತಿ ಹಂತದಲ್ಲೂ ಕೂಡ ಅವರಿಗೆ ತಿಳಿಸಿದ್ದಾರೆ. ಸೊ ಇದು ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಈ ಸಂವಿಧಾನವನ್ನ ಕೊಟ್ಟದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದಲ್ಲದೆ ಸಂವಿಧಾನವನ್ನ ಕೂಡ ನಾವು ತಂದುಕೊಟ್ಟು ಈ ರಾಷ್ಟ್ರಧ್ವಜ ಕೊಟ್ಟು ರಾಷ್ಟ್ರಗೀತೆ ಕೊಟ್ಟು ಈ ದೇಶಕ್ಕೆ ಇದಕ್ಕಿನ್ನ ನಾವೇನು ಕೊಡುಗೆಯನ್ನು ಕೊಡಬೇಕಾದಿಲ್ಲ. ಖರ್ಗೆ ಸಾಹೇಬ್ ಹೇಳಿದಂಗೆ ಇವತ್ತು ಇದನ್ನ ಉಳಿಸ್ಕೊಂಡು ಹೋಗ್ಬೇಕು, ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಸೊ ಇದಕ್ಕೇನು ಅಪಮಾನ ಆಗ್ತಾ ಇದೆ ಅದನ್ನ ನಾವು ರಕ್ಷಣೆಯನ್ನು ಮಾಡಬೇಕು. ಈ ದೃಷ್ಟಿಯಿಂದ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶವನ್ನ ಇವತ್ತು ನಾವು ಬೆಳಗಾವಿನಲ್ಲಿ ಹಮ್ಮಿಕೊಂಡಿದ್ದು. ನಾನು ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿ ನಾನು ಈಗಾಗಲೇ ಎಸಿಸಿಯ ವರಿಷ್ಠರಿಗೆ ನಾನು ಮನವಿಯನ್ನ ಮಾಡಿದ್ದೇನೆ. ಬ್ಯಾಂಗ್ಳೂರ್ ಇಸ್ ನಾಟ್ ಎ planned city, was earlier like Delhi, but since we thought that it is a very important city, so for the benefit of Bangalore and the country, all fortune countries, recently you all have seen our American ambassador visited Bangalore to open his visa, our consulate also here. 3 days back again our France, he also represented me on 2019. Next year they are going to open their office. Though they feel that Bangalore is a very important destination. So I have requested the central government, Honorable Prime Minister Nirmala Sitharaman, to give us adequate funds. You don't only look at Bihar and Andhra Pradesh. You also have an eye because you represent here. You are our MP, so you are the country leader. You please see that you give a soft corner for your Karnataka. ನಾವು ಬಿಡುವಿಲ್ಲ. ಮಹಾತ್ಮ ಗಾಂಧೀಜಿ ಅವ್ರು ಏನ್ ಹೇಳಿದ್ದಾರೆ,
If you want to control others, if you want to control yourself, use your brain. If you want to control others, use your heart ಅಂತ ಹೇಳಿದ್ದಾರೆ. ನಾವು ಪ್ರೀತಿಯಿಂದ ಕೈ ಮುಗಿದು ಅವರಿಗೆ ಪ್ರಾರ್ಥನೆ ಮಾಡ್ತೀವಿ. ಈಗ ಭದ್ರಾ ಮೇಲ್ದಂಡೆಯಲ್ಲಿ ಕೂಡ ಘೋಷಣೆ ಮಾಡಿದ್ದೆ ಇನ್ನು ಕೊಡಲಿಲ್ಲ 5,300 ಕೋಟಿ 88,000 ಕೋಟಿ ಪ್ರಾಜೆಕ್ಟ್ಗೆ ಕೇಳ್ತಾ ಇದ್ದಾರೆ. ನೋಡಪ್ಪ, ನಂಬಿಕೆ ಇದೆ ನಮಗೆ. ಈ ರಾಜ್ಯಕ್ಕೆ ಮೋಸ ಮಾಡೋದಿಲ್ಲ. ಇಷ್ಟೊಂದು ಜನ ಎಂಪಿಗಳಿದ್ದಾರೆ, ಪಾಪ ಎಲ್ಲ ಎಂಪಿಗಳು ಎಲ್ಲ ಹೋಗಿ ಒತ್ತಡ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಈಗ ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳಿದ್ರು, ಒಂದೇ ದಿನದಲ್ಲಿ ಮೇಕೆದಾಟಿಗೆ ನಾನು ಪರ್ಮಿಷನ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಸೈನ್ ಹಾಕ್ಸ್ತೀನಿ, ಕೈ ಹಿಡಿದು ಸೈನ್ ಹಾಕ್ತೀನಿ ಅಂತ ಹೇಳಿದ್ರು. ಆ ಕ್ಷಣಗಳನ್ನ ಕಾಯ್ತಾ ಇದ್ದೀನಿ. ಈಗ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ, ಅಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ, ಇಬ್ರು ಅಲ್ಲಿ ಎಂಪಿಗಳಾಗಿದ್ದಾರೆ. ಅಲ್ಲಿ ಕಳಸಾ ಬಂಡೂರಿ ಇದ್ದಾರೆ. ಇನ್ನ ನಮಗೆ ಇವತ್ತು ನಾಳೆ ಅಂತ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಬೇಕಾಗಿದೆ. ಭೇಟಿ ಮಾಡಿದ್ದೀನಿ, ಅದು ಕೂಡ ಕಾಯ್ಕೊಂಡು ಕೂತಿದ್ದೀವಿ. ಸೊ ಏನು ಎಲ್ಲ ಎಂಪಿಸ್ಗೂ ನಾವು ಇದನ್ನೆಲ್ಲ ಬರೆದಿದ್ದೇವೆ, ಮುಖ್ಯಮಂತ್ರಿಗಳು ಕೂಡ ಬರೆದಿದ್ದಾರೆ. ಸೊ ನಾವು ಕೂಡ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾನು ಸೆಷನ್ ಅಲ್ಲಿ ಕೂಡ ಹೋಗಿ ಬರ್ತೀನಿ. ಸೊ ನನ್ನ ಡ್ಯೂಟಿ ನಾನು ಮಾಡ್ತೀನಿ, ಫಲ ಭಗವಂತದ್ದು. ಏನೇಳಿ ರಾಜ್ಯ ತೆರಿಗೆ ಇದು, ನಮ್ಮ ತೆರಿಗೆ ರೂಪಿಸ್ತೀವಿ ಅದು ಹೇಳ್ತೀನಿ ನಾನು. ಸರ್ AICC ಅಧ್ಯಕ್ಷರಿಗೆ ಸರ್ ಇಷ್ಟೊತ್ತು ಅರ್ಧ ಗಂಟೆ ಕಾಲ AICC ಅಧ್ಯಕ್ಷರ ಜೊತೆಗೆ ಏನಾದರೂ ಸೂಚನೆ ಕೊಟ್ಟರೆ ಅವರು ಕಟ್ಟಿದ್ದ ಆಫೀಸ್ ಇದು, ಕೆಳಗಡೆ ಕೃಷ್ಣ ಕಾಲದಲ್ಲಿ ಕಟ್ಟಿದ್ದು, ಇದು ಅವ್ರು ಕಟ್ಟಿದ್ರು. ಅವರು ಸಂತೋಷ ನೆಮ್ಮದಿಯಾಗಿ 2 ನಿಮಿಷ ಕಾಫಿನ ಕುಡಿಬಾರ್ದು. ಅವರು ಪಕ್ಕದಕ್ಕೇನೋ ನಾನು ಸುಧಾರಣೆ ಮಾಡಿದ್ದೀನಿ. ಬರೀ ಮೇಲ್ಗಡೆ ಒಂದು ಮುಖವಾಡ ಚೇಂಜ್ ಮಾಡಿದ್ದೀನಿ ಅಷ್ಟೇ ಆಫೀಸ್. ಇದೆಲ್ಲ ಅವ್ರು ಮಾಡಿದ್ದೀನಿ. ಮಾರ್ಗದರ್ಶನ ಮಾಡಿದ್ರ ಸಂಘಟನೆ ಬಗ್ಗೆ ಏನಾದ್ರು ಮಾರ್ಗದರ್ಶನ ಮಾಡಿದ್ರ ಅಂತ ಸರ್? ನೀನು ನಿಮ್ಮ ಫ್ಯಾಮಿಲಿಯವರು ಮಾತಾಡ್ಕೊಂಡಿದ್ದಾರೆ ಹೊರಗಡೆ ಪಬ್ಲಿಕ್ ಹೇಳ್ತೀರಾ? ಹೀಗೆ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಮಾತಾಡಿದ್ದು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡಬೇಕು. ನಮ್ದು ಕುಟುಂಬ ರೀ, ಕಾಂಗ್ರೆಸ್ ಇದೆ ಫ್ಯಾಮಿಲಿ. ತಣ್ಣಗಾಗಿರೋದ್ರ ಬಗ್ಗೆನೇ ಕುಟುಂಬದಲ್ಲಿ ಕೆಲವು ದಿನಗಳಿಂದ ದಾಯಾದಿಕ್ಕಲ ನಡೀತಿತ್ತಲ್ಲ ಸರ್? ಅದೇ ಚೀಫ್ ಮಿನಿಸ್ಟರ್ ಅಲ್ಲೇ ಹೇಳಿದ್ದಾರೆ, ತೆರೆ ಮರೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಎಳೆದು ಓಪನ್ ಮಾಡಿ ಮುಂದೆ ಇಟ್ಟಿದ್ದಾರೆ. ಅಲ್ಲಿ ವಾಣಿ ವಿಲಾಸ ಆಗದಲ್ಲೇ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಗುಡ್ ಲಕ್, ನಮಸ್ಕಾರ.